ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದ ಕಥೆಯೊಂದಿಗೆ ಈ ಗಹನವಾದ ಮಂಥನವನ್ನು ಶುರು ಮಾಡೋಣ. ಊಹಿಸಿಕೊಳ್ಳಿ, ಒಬ್ಬ ಅತ್ಯಂತ ಪ್ರತಿಭಾವಂತ ನಟನಿದ್ದ. ಅವನು ಒಂದು ನಾಟಕದಲ್ಲಿ ತನ್ನ ಪಾತ್ರದಲ್ಲಿ ಎಷ್ಟೊಂದು ಆಳವಾಗಿ ಮುಳುಗಿಬಿಡ್ತಾನೆ ಅಂದ್ರೆ, ಆ ನಾಟಕ ಮುಗಿದು ವೇದಿಕೆಯಿಂದ ಕೆಳಗಿಳಿದ ಮೇಲೂ ತನ್ನ ನೈಜ ಗುರುತನ್ನೇ ಸಂಪೂರ್ಣವಾಗಿ ಮರೆತುಬಿಡ್ತಾನೆ. ಸಂಪೂರ್ಣವಾಗಿ ಮರೆತು ಬಿಡುತ್ತಾನೆ. ಹೌದು. ತಾನು ಧರಿಸಿರುವ ಆ ಪಾತ್ರದ ಉಡುಪಿನಲ್ಲಿಯೇ, ಆ ಪಾತ್ರದ ಭಾವನೆಗಳಲ್ಲಿಯೇ ತಾನಾರು ಎಂಬುದನ್ನೇ ಮರೆತು ಜೀವಿಸಲು ಪ್ರಾರಂಭಿಸ್ತಾನೆ. ಅವನು ಅರಸನ ಪಾತ್ರ ಮಾಡಿದ್ರೆ ರಸ್ತೆಯಲ್ಲಿ ನಡೆಯುವಾಗ್ಲೂ ತಾನೊಬ್ಬ ಅರಸನೆಂದೇ ಅಹಂಕಾರದಿಂದ ವರ್ತಿಸ್ತಾನೆ. ತನ್ನ ನಿಜವಾದ ಮನೆ ಯಾವುದು, ತನ್ನ ಅಸಲಿ ಹೆಸರು ಏನು ಎಂಬುದೇ ಅವನಿಗೆ ನೆನ್ಪಿಲ್ಲ. ನಾವೆಲ್ಲರೂ ಈ ಸೃಷ್ಟಿ ನಾಟಕದಲ್ಲಿ ಮಾಡುತ್ತಿರುವುದು ಇದನ್ನೇ ಅಲ್ಲವೇ? ಓಂ ಶಾಂತಿ. ಖಂಡಿತ. ಎಷ್ಟೊಂದು ಸೂಕ್ತವಾದ, ಕಣ್ಣು ತೆರೆಸುವಂತಹ ಉದಾಹರಣೆ ಇದು. ಈ ಕಥೆಯಲ್ಲಿರುವ ನಟನಂತೆಯೇ ನಾವು ಕೂಡ ಆ ದೇಹ ಭಾನದಲ್ಲಿ, ಅಂದ್ರೆ ಈ ಶರೀರದ ಪ್ರಜ್ಞೆಯಲ್ಲಿ ಸಿಲುಕುಕೊಂಡು ನಮ್ಮ ಮೂಲ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ಮರೆತಿದ್ದೇವೆ. ನಮ್ಮ ಲೌಕಿಕ ಪದವಿ, ನಮ್ಮ ಸಂಬಂಧಗಳು, ಆಸ್ತಿ-ಪಾಸ್ತಿ ಇವುಗಳನ್ನೇ ನಮ್ಮ ಶಾಶ್ವತ ಗುರುತು ಅಂತ ಭ್ರಮಿಸಿದ್ದೇವೆ. ನಿಜ, ಬಹಳ ದೊಡ್ಡ ಭ್ರಮೆ ಅದು. ಹೌದು. ಇಂದಿನ ಮುರಳಿಯಲ್ಲಿ ಶಿವಬಾಬಾ ನಮಗೆ ಇದೇ ನೈಜ ಸ್ವರೂಪದ ಅರಿವನ್ನು ಅತ್ಯಂತ ಪ್ರೀತಿಯಿಂದ ಮೂಡಿಸುತ್ತಿದ್ದಾರೆ. ನಮ್ಮ ಆ ಆಂತರಿಕ ಶೂನ್ಯತೆಯನ್ನು ತುಂಬಿ ನಮ್ಮನ್ನು ಮತ್ತೆ ಆ ಮೂಲ ಮನೆಗೆ ಕರೆದೊಯ್ಯುವ ಆ ಪರಮಪಿತನ ದಿವ್ಯ ಮಾತುಗಳನ್ನು ನಾವಿಂದು ಅತ್ಯಂತ ಗಹನವಾಗಿ ವಿಶ್ಲೇಷಣೆ ಮಾಡೋಣ. ಮಧುರ ಮಕ್ಕಳೇ, ಒಬ್ಬ ತಂದೆಯೇ ನಂಬರ್ 1 ಪಾತ್ರಧಾರಿಯಾಗಿದ್ದಾರೆ. ಅವರು ಪತಿತರನ್ನು ಪಾವನ ಮಾಡುವ ಪಾತ್ರವನ್ನು ಮಾಡುತ್ತಾರೆ. ತಂದೆಯ ತರಹ ಪಾತ್ರವನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಈ ಸಾಲು ಮೇಲ್ನೋಟಕ್ಕೆ ಬಹಳ ಸರಳವಾಗಿ ಕಾಣಬಹುದು, ಆದರೆ ಇದರ ಹಿಂದಿನ ರಹಸ್ಯ ಬಹಳ ಬಹಳ ಆಳವಾಗಿದೆ. ಲೌಕಿಕ ಜಗತ್ತಿನಲ್ಲಿ ನಾವು ಅನೇಕ ಮಹಾನ್ ನಾಯಕರನ್ನು, ಸಮಾಜ ಸುಧಾರಕರನ್ನು, ಧರ್ಮಗುರುಗಳನ್ನು ನೋಡುತ್ತೇವೆ. ಅವರು ಸಮಾಜವನ್ನು ತಿದ್ದಲು, ಮನುಷ್ಯರ ನಡವಳಿಕೆಯನ್ನು ಸುಧಾರಿಸಲು ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಖಂಡಿತ ಮಾಡ್ತಾರೆ. ಆದರೆ ಅವರ್ಯಾರೂ ಪತಿತರನ್ನು ಪಾವನ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಪಾವನತೆ ಎನ್ನುವುದು ಕೇವಲ ಹೊರಗಿನ ನಡವಳಿಕೆ ಅಲ್ಲ, ಅದು ಆತ್ಮದ ಮೂಲ ಸ್ಥಿತಿ. ಜನ್ಮ ಜನ್ಮಾಂತರದ ಕರ್ಮಗಳ ಕಲ್ಮಶವನ್ನು ತೊಳೆಯುವ ಆ ವಿಶಿಷ್ಟ ಕಾರ್ಯವನ್ನು ಕೇವಲ ಆ ನಿರಾಕಾರ ಪರಮಪಿತ ಶಿವಬಾಬಾ ಮಾತ್ರ ಮಾಡಲು ಸಾಧ್ಯ. ಅವರ ಪಾತ್ರವೇ ಈ ಇಡೀ ಕಲ್ಪವೃಕ್ಷದಲ್ಲಿ ಅತ್ಯಂತ ಅಗ್ರಗಣ್ಯವಾದದ್ದು. ಇದು ನಮ್ಮ ಅನೇಕ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುತ್ತದೆ. ಏನು ಗೊತ್ತಾ, ಮನುಷ್ಯರು ಆಗಾಗ ಆ ಲೌಕಿಕ ಗುರುಗಳನ್ನೇ ಭಗವಂತನೆಂದು ಒಪ್ಪಿಕೊಂಡ್ಬಿಡ್ತಾರೆ. ಇದೇ ಹಿನ್ನೆಲೆಯಲ್ಲಿ ಇಂದಿನ ಪ್ರಶ್ನೆ ಮತ್ತು ಉತ್ತರ ಕೂಡ ಬಹಳ ಕುತೂಹಲಕಾರಿಯಾಗಿದೆ. ಪ್ರಶ್ನೆ ಹೀಗಿದೆ: ಸನ್ಯಾಸಿಗಳ ಯೋಗವು ಶಾರೀರಿಕ ಯೋಗವಾಗಿದೆ, ಆತ್ಮಿಕ ಯೋಗವನ್ನು ತಂದೆಯೇ ಕಲಿಸುತ್ತಾರೆ, ಹೇಗೆ? ಇದಕ್ಕೆ ಬಾಬಾ ಬಹಳ ತಾರ್ಕಿಕವಾದ ಉತ್ತರವನ್ನು ನೀಡಿದ್ದಾರೆ. ಸನ್ಯಾಸಿಗಳು ಕೇವಲ ಬ್ರಹ್ಮತತ್ವದೊಂದಿಗೆ ಯೋಗವನ್ನಿಡುವುದನ್ನು ಕಲಿಸುತ್ತಾರೆ. ಬ್ರಹ್ಮತತ್ವ ಎನ್ನುವುದು ಕೇವಲ ನಾವು ವಾಸಿಸುವ ಸ್ಥಾನವಾಗಿದೆ. ಅಂದಮೇಲೆ ಅದು ಶಾರೀರಿಕ ಯೋಗವಾಯಿತು. ಒಂದು ತತ್ವಕ್ಕೆ, ಅಂದ್ರೆ ಆ ಪಂಚಭೂತಗಳ ಪ್ರಕೃತಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ. ಬಾಬಾ ವಿವರಿಸುವಂತೆ ನಾವು ಪರಮಾತ್ಮನೊಂದಿಗೆ ಬುದ್ಧಿಯೋಗವನ್ನಿಡುತ್ತೇವೆ. ಹೌದು, ನೇರ ಸಂಪರ್ಕ. ಎಕ್ಸಾಕ್ಟ್ಲಿ. ಆದ್ದರಿಂದ ಇದು ಆತ್ಮಿಕ ಯೋಗವಾಗಿದೆ. ಈ ಯೋಗವನ್ನು ಕೇವಲ ನಮ್ಮ ಆತ್ಮಿಕ ತಂದೆಯೇ ಕಲಿಸಿಕೊಡುತ್ತಾರೆ, ಮತ್ಯಾರೂ ಕಲಿಸಿಕೊಡಲು ಸಾಧ್ಯವಿಲ್ಲ. ಈ ಮಾತನ್ನು ನಾವು ನಮ್ಮ ದೈನಂದಿನ ಜೀವನಕ್ಕೆ ಹೋಲಿಸಿ ನೋಡಿದ್ರೆ ಇದರ ಅರ್ಥ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ನಾವು ಕೇವಲ ಒಂದು ಮನೆಯ 4 ಗೋಡೆಗಳನ್ನು ಪ್ರೀತಿಸಲು ಸಾಧ್ಯವಿಲ್ಲ ತಾನೆ? ಮನೆಯೊಳಗಿರುವ ವ್ಯಕ್ತಿಗಳೊಂದಿಗೆ, ತಂದೆ ತಾಯಿಯೊಂದಿಗೆ ನಮ್ಮ ಭಾವನಾತ್ಮಕ ಸಂಬಂಧವಿರುತ್ತದೆ. ಅತ್ಯದ್ಭುತವಾದ ಹೋಲಿಕೆ ಇದು. ಲೌಕಿಕ ದೃಷ್ಟಿಕೋನದಲ್ಲಿ ಅನೇಕರು ಕಾಡಿಗೆ ಹೋಗಿ ಪ್ರಕೃತಿಯಲ್ಲಿ ಲೀನವಾಗುವುದನ್ನೇ ಯೋಗ ಎಂದು ಭಾವಿಸುತ್ತಾರೆ. ಆದರೆ ಬಾಬಾ ಹೇಳುವ ಯೋಗ ಎಂದರೆ ಆ ಒಂದು ವೈಫೈ ಕನೆಕ್ಷನ್ ಇದ್ದ ಹಾಗೆ. ಕೇವಲ ರೂಮಿನಲ್ಲಿ ರೂಟರ್ ಇದ್ದರೆ ಸಾಲದು. ಸರಿಯಾದ ಪಾಸ್ವರ್ಡ್ ಹಾಕಿ ಕನೆಕ್ಟ್ ಆದಾಗ ಮಾತ್ರ ನಮಗೆ ಇಂಟರ್ನೆಟ್ ಸಿಗುತ್ತದೆ. ಆ ಸಂಪರ್ಕವೇ ಯಾದ್, ಮತ್ತು ಆ ಯಾದ್ ಅಥವಾ ನೆನಪನ್ನು ನಿರಾಕಾರ ತಂದೆ ಮಾತ್ರ ಕಲಿಸಲು ಸಾಧ್ಯ. ಹೌದು. ಇದೇ ಯಾದನ್ನು ನಮ್ಮ ದಿನನಿತ್ಯದ ಪ್ರತಿ ಕ್ಷಣದಲ್ಲೂ ಅಳವಡಿಸಿಕೊಳ್ಳಲು ಬಾಬಾ ನಮಗೆ ಓಂ ಶಾಂತಿಯ ನೈಜ ಅರ್ಥವನ್ನು ಬಿಡಿಸಿ ಹೇಳುತ್ತಾರೆ. ನಾವು ಪರಸ್ಪರ ಭೇಟಿಯಾದಾಗ ಓಂ ಶಾಂತಿ ಎನ್ನುತ್ತೇವೆ, ಆದರೆ ಬಾಬಾ ನೆನಪಿಸುವಂತೆ ಇದರ ಅರ್ಥ ಕೇವಲ ಒಂದು ಶುಭಾಶಯವಲ್ಲ. ಇದರ ನೈಜ ಅರ್ಥ ನಾನು ಒಂದು ಶಾಂತ ಸ್ವರೂಪ ಆತ್ಮ ಎಂಬುದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳುವುದು. ನಮ್ಮ ನೈಜ ಸ್ಥಿತಿಯ ಅರಿವು ಅದು. ಖಂಡಿತ. ಈ ಶರೀರವು ಕೇವಲ ಕರ್ಮ ಮಾಡಲಿರುವ ಒಂದು ಉಪಕರಣವಷ್ಟೇ.
ನಾವು ಯಾವಾಗ ನಮ್ಮನ್ನು ಒಂದು ವಾದ್ಯ ಅಥವಾ ಇನ್ಸ್ಟ್ರುಮೆಂಟ್ ಅಂತ ಭಾವಿಸ್ತೇವೆಯೋ ಆಗ ನಮ್ಮಲ್ಲಿ ಅಹಂಕಾರ ಬರೋದಿಲ್ಲ. ಆಫೀಸ್ನಲ್ಲಿ ಯಾರಾದರೂ ನಮ್ಮ ಕೆಲಸವನ್ನು ಟೀಕಿಸಿದಾಗ ನಾವು ಕೋಪಗೊಳ್ಳುವುದಿಲ್ಲ, ಏಕೆಂದರೆ ಅವರು ಟೀಕಿಸುತ್ತಿರುವುದು ನನ್ನ ಪಾತ್ರವನ್ನು ಹೊರತು ನನ್ನ ನೈಜ ಸ್ವರೂಪವನ್ನಲ್ಲ ಎಂಬ ಅರಿವು ಆ ಸ್ಥಿತಿ ನಮ್ಮನ್ನು ರಕ್ಷಿಸುತ್ತದೆ. ಇದೊಂದು ದೊಡ್ಡ ಮಾನಸಿಕ ಕವಚವಿದ್ದಂತೆ ನಮಗೆ. ಜೊತೆಗೆ ಬಾಬಾ ಇಲ್ಲಿ ತಮ್ಮನ್ನು ತಾವು ಕಲ್ಪವೃಕ್ಷದ ಬೀಜರೂಪ ಎಂದು ಪರಿಚಯಿಸುತ್ತಾರೆ. ಜ್ಞಾನಸಾಗರನಾದ ಬಾಬಾರವರಿಗೆ ಮಾತ್ರ ಈ ಸೃಷ್ಟಿಯ ಆದಿ, ಮಧ್ಯ ಮತ್ತು ಅಂತ್ಯದ ರಹಸ್ಯ ತಿಳಿದಿದೆ. ನಾವು ಲೌಕಿಕ ಜಗತ್ತಿನಲ್ಲಿ ಎಷ್ಟೇ ದೊಡ್ಡ PhD ಮಾಡಿರಬಹುದು, ವಿಜ್ಞಾನಿಗಳಾಗಿರಬಹುದು, ಆದ್ರೆ ನಮ್ಗೆ ಗೊತ್ತಿರುವುದು ಆ ವೃಕ್ಷದ ಒಂದು ಚಿಕ್ಕ ಎಲೆಯ ಅಥವಾ ಕೊಂಬೆಯ ಮಾಹಿತಿ ಮಾತ್ರ. ಹೌದು, ಕೇವಲ ಸೀಮಿತ ಜ್ಞಾನವಷ್ಟೇ ನಮಗಿದೆ. ಆ ಸಂಪೂರ್ಣ ಮರದ ಬೇರು, ಅದರ ಹುಟ್ಟು ಮತ್ತು ಅಳಿವಿನ ರಹಸ್ಯ ಕೇವಲ ಆ ಬೀಜರೂಪ ತಂದೆಗೆ ಮಾತ್ರ ತಿಳಿದಿರಲು ಸಾಧ್ಯವಲ್ಲವೇ? ಖಂಡಿತ. ಮತ್ತು ಆ ಬೀಜರೂಪ ತಂದೆ ನಮಗೆ ಈ ಇಡೀ ಸೃಷ್ಟಿಯೇ ಒಂದು ಬೇಹದ್ದಿನ ಅಂದರೆ ಅನಂತವಾದ ಡ್ರಾಮಾ ಎಂಬ ರಹಸ್ಯವನ್ನು ತಿಳಿಸುತ್ತಾರೆ. ನಾವು ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಸಮಸ್ಯೆಗಳಲ್ಲಿ ನಮ್ಮ ಈ ಒಂದು ಜನ್ಮದ ಪಾತ್ರದ ಬಗ್ಗೆಯೇ ಎಷ್ಟೊಂದು ಚಿಂತಿಸುತ್ತೇವೆ. ಹೌದು, ಚಿಂತೆಗಳ ಸರಮಾಲೆಯೇ ಇರುತ್ತದೆ. ಆದರೆ ಬಾಬಾ ನಮಗೆ ವಿಶಾಲವಾದ ದೃಷ್ಟಿಕೋನವನ್ನು ನೀಡುತ್ತಾರೆ. ನಾವೆಲ್ಲರೂ ಈ ಡ್ರಾಮಾದಲ್ಲಿ ಕೇವಲ ಪಾತ್ರಧಾರಿಗಳು. ವಿಶೇಷವಾಗಿ ಈ ಸಂಗಮ ಯುಗದಲ್ಲಿ ಶಿವಬಾಬಾರವರ ಪಾತ್ರ ಬಹಳ ವಿಶಿಷ್ಟವಾಗಿದೆ. ಅವರಿಗೆ ತಮ್ಮದೇ ಆದ ಶರೀರವಿಲ್ಲ, ಅವರು ಅಜನ್ಮ. ಹಾಗಾಗಿ ಅವರು ಪ್ರಜಾಪಿತ ಬ್ರಹ್ಮ ತಂದೆಯ ಶರೀರದಲ್ಲಿ ಪ್ರವೇಶ ಮಾಡಿ ನಮಗೆ ಈ ದಿವ್ಯ ಜ್ಞಾನವನ್ನು ನೀಡುತ್ತಿದ್ದಾರೆ. ಇದು ಪ್ರಪಂಚದ ಯಾವ ಇತಿಹಾಸ ಪುಸ್ತಕಗಳಲ್ಲೂ ಸಿಗದಂತಹ ಮಹಾನ್ ಸತ್ಯ. ಈ ಸತ್ಯವನ್ನು ಅರಿತಾಗ ಬಾಬಾ ನಮ್ಮೆಲ್ಲರಿಗೂ ನೀಡುವ ಒಂದು ಎಚ್ಚರಿಕೆ ಬಹಳ ಕಟುವಾಗಿ ಮತ್ತು ವಾಸ್ತವಿಕವಾಗಿ ಕಾಣುತ್ತದೆ. ಬಾಬಾ ಹೇಳುತ್ತಾರೆ, ಮನುಷ್ಯರ ಮುಖವಿದ್ದರೂ ಪಂಚವಿಕಾರಗಳಿಂದಾಗಿ, ಅಂದರೆ ಆ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರಗಳಿಂದಾಗಿ ಇಂದಿನ ಮನುಷ್ಯರ ಕರ್ಮಗಳು ಕೋತಿಯಂತೆ ಆಗಿವೆ. ಇದು ಕೇಳಲು ಸ್ವಲ್ಪ ಒರಟು ಅನಿಸಬಹುದು. ಹೌದು, ಇದು ಮೇಲ್ನೋಟಕ್ಕೆ ಒರಟಾಗಿ ಕಂಡ್ರೂ ನಮ್ಮ ಸಮಾಜವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ಆಸೆಯಿಂದ ಇನ್ನೊಂದು ಆಸೆಗೆ ನೆಗೆಯುವ ಮನಸ್ಸು, ಸಣ್ಣ ಸಣ್ಣ ಅಹಂಕಾರದ ಘರ್ಷಣೆಗಳಿಗೆ ಉಂಟಾಗುವ ಕೋಪ, ಇವೆಲ್ಲವೂ ಆ ಚಂಚಲ ಕೋತಿಯ ಸ್ವಭಾವವನ್ನೇ ತೋರಿಸುತ್ತದೆ ಅಲ್ವೇ? ನಾವು ಹೊರಗಿನಿಂದ ಎಷ್ಟೇ ಸುಸಂಸ್ಕೃತರಂತೆ ಕಂಡ್ರೂ ಆಂತರಿಕ ವಿಕಾರಗಳು ನಮ್ಮನ್ನು ಆಳುತ್ತಿವೆ. ಈ ಆಂತರಿಕ ವಿಕಾರಗಳ ಅರಿವು ಆದಾಗ ಮಾತ್ರ ಮನುಷ್ಯನಿಗೆ ಪಾವನತೆಯ ಹಂಬಲ ಶುರುವಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಜನರು ಎಷ್ಟೊಂದು ಭಕ್ತಿಯಿಂದ ಕಣ್ಣೀರು ಹಾಕುತ್ತಾ ಪತಿತ ಪಾವನ ಬಾ ಅಂತ ಕರೆಯುತ್ತಾರೆ. ಆದರೆ ಅವರಿಗೆ ತಾವು ಕರೆಯುತ್ತಿರುವ ಆ ತಂದೆ ಯಾರು, ಅವರು ಎಲ್ಲಿಂದ ಬರುತ್ತಾರೆ ಎಂಬುದೇ ತಿಳಿದಿಲ್ಲ. ಅವರಿಗ ಜ್ಞಾನವೇ ಇಲ್ಲ. ನಿಜ. ನಾವು ವಾಸ್ತವವಾಗಿ ಪರಮಧಾಮದ ನಿವಾಸಿಗಳು. ಅಲ್ಲಿಂದ ಈ ಭರತಖಂಡವೆಂಬ ಕರ್ಮಭೂಮಿಗೆ ಬಂದು ಪಾತ್ರ ನಿರ್ವಹಿಸುತ್ತಿರುವ ದೇವತಾ ಆತ್ಮರು ಎಂಬ ಸತ್ಯವನ್ನು ಬಾಬಾ ನಮಗೆ ನೆನಪಿಸುತ್ತಾರೆ. ನಾವು ಆ ಶಾಂತಿಯ ಧಾಮದಿಂದ ಬಂದವರು ಎಂಬ ಸ್ಮೃತಿಯೇ ನಮ್ಮಲ್ಲಿ ಈ ಲೌಕಿಕ ಆಕರ್ಷಣೆಗಳ ಬಗ್ಗೆ ಒಂದು ಸಹಜ ವೈರಾಗ್ಯವನ್ನು ಮೂಡಿಸುತ್ತದೆ. ಹೌದು, ನಾವು ಎಲ್ಲಿಂದ ಬಂದೆವು ಎಂಬುದರ ಜೊತೆಗೆ ಈಗ ನಾವು ಎಲ್ಲಿ ನಿಂತಿದ್ದೇವೆ ಎಂಬುದನ್ನು ಬಾಬಾ ಸ್ಪಷ್ಟಪಡಿಸ್ತಾರೆ. ಪಾವನವಾಗಿದ್ದ ಈ ಭಾರತವನ್ನು ಪತಿತವನ್ನಾಗಿ ಮಾಡಿದ್ದು ರಾವಣ ಎನ್ನುತ್ತಾರೆ ಬಾಬಾ. ಲೌಕಿಕವಾಗಿ ನಾವು ರಾವಣನ ಲಂಕೆ ಎಂದ್ರೆ ಸಾಗರದ ನಡುವೆ ಇರುವ ಒಂದು ಚಿಕ್ಕ ದ್ವೀಪ ಎಂದುಕೊಳ್ತೇವೆ. ಲೌಕಿಕ ಕಥೆಗಳಲ್ಲಿ ಹಾಗೆ ಅಂದುಕೊಂಡಿದ್ದೇವೆ. ರಾಳ ಆಡಳಿತ ನಡೆಯುತ್ತಿದೆ. ಈ ಹಿಂದೆ ಇದೇ ಭೂಮಿಯ ಮೇಲೆ ರಾಮ ರಾಜ್ಯವಿತ್ತು, ಅದು ಬೇರೆಲ್ಲೋ ಆಕಾಶದಲ್ಲಿರಲಿಲ್ಲ ಎಂಬುದನ್ನು ನಾವು ಮರೆತುಬಿಟ್ಟಿದ್ದೇವೆ. ಇದೇ ಕಾರಣಕ್ಕಾಗಿ ಬಾಬಾ ನಮಗೆ ನಮ್ಮ ಮೂಲ ಧರ್ಮದ ಇತಿಹಾಸವನ್ನು ಪದೇ ಪದೇ ನೆನಪಿಸುತ್ತಾರೆ. ಇಂದು ನಾವು ನಮ್ಮನ್ನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಅನೇಕ ಧರ್ಮಗಳಲ್ಲಿ ವಿಭಜಿಸಿಕೊಂಡಿದ್ದೇವೆ. ಆದರೆ ಬಾಬಾ ಸ್ಪಷ್ಟಪಡಿಸುವಂತೆ ನಮ್ಮ ನೈಜ ಮತ್ತು ಆದಿ ಧರ್ಮ, ಆದಿ ಸನಾತನ ದೇವಿ ದೇವತಾ ಧರ್ಮ. ಅದು ನಮ್ಮ ಮೂಲ ಅಸ್ತಿತ್ವ. ಹೌದು. ಕಾಲದ ಚಕ್ರ ಉರುಳಿದಂತೆ ಬೇರೆ ಬೇರೆ ಧರ್ಮಗಳು ಸ್ಥಾಪನೆಯಾದಾಗ ಎಷ್ಟೊಂದು ಮತಾಂತರಗಳಾದುವು, ಹೇಗೆ ನಾವು ನಮ್ಮ ಮೂಲ ದೇವತಾ ಸ್ವರೂಪವನ್ನು ಕಳೆದುಕೊಂಡೆವು ಎಂಬುದನ್ನು ಬಾಬಾ ಐತಿಹಾಸಿಕವಾಗಿ ವಿವರಿಸುತ್ತಾರೆ. ಈಗ ಪುನಃ ಆ ಸತ್ಯಯುಗದ ಆದಿ ಸನಾತನ ಧರ್ಮದ ಸ್ಥಾಪನೆಯ ಸಮಯ, ಅಂದ್ರೆ ಈ ಸಂಗಮ ಯುಗ ಬಂದಿದೆ. ಈ ಸಂಗಮ ಯುಗದ ಮಹತ್ವವನ್ನು ನಾವು ವರ್ಣಗಳ ಚಕ್ರದ ಮೂಲಕವೂ ಅರ್ಥ ಮಾಡಿಕೊಳ್ಳಬಹುದು. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ವರ್ಣಗಳ ಚಕ್ರವನ್ನು ಬಾಬಾ ವಿವರಿಸುತ್ತಾರೆ. ನಾವು
ಈಗ ಸಂಗಮ ಯುಗದಲ್ಲಿ ಆ ಅಜ್ಞಾನದ ಶೂದ್ರ ವರ್ಣದಿಂದ ಜ್ಞಾನಮಯ ಬ್ರಾಹ್ಮಣ ವರ್ಣಕ್ಕೆ ಬದಲಾಗಿದ್ದೇವೆ. ಬ್ರಾಹ್ಮಣರಾಗುವುದೇ ಅತಿ ಮುಖ್ಯವಾದ ಮೆಟ್ಟಿಲು. ಖಂಡಿತ. ಬ್ರಾಹ್ಮಣರೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಆಧಾರ ಸ್ತಂಭಗಳು. ಭಕ್ತಿಯಲ್ಲಿ ಬ್ರಹ್ಮದೇವತಾಯ ನಮಃ ಅಂತ ಹೇಳುವುದರ ಹಿಂದಿನ ರಹಸ್ಯವೂ ಇದೆ. ನಾವು ಪುನಃ ದೇವತೆಗಳಾಗಬೇಕಾದರೆ ಈ ಬ್ರಹ್ಮಜನ್ಮದಲ್ಲಿ ಪವಿತ್ರತೆಯ ಕಠಿಣ ಪುರುಷಾರ್ಥ ಮಾಡುವುದು ಅತಿ ಮುಖ್ಯ. ಈ ಪುರುಷಾರ್ಥ ಅಥವಾ ರಾಜಯೋಗವನ್ನು ಕಲಿಯಲು ನಾವು ಕಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ ಎಂಬುದನ್ನು ಬಾಬಾ ಮತ್ತೊಂದು ಸುಂದರ ಉದಾಹರಣೆಯ ಮೂಲಕ ತಿಳಿಸುತ್ತಾರೆ. ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರು. ಅವರು ಸಂಸಾರವನ್ನು ಮನೆಯನ್ನು ಬಿಟ್ಟು ಕಾಡಿಗೆ ಹೋದವರು. ಬಾಬಾ ಇಲ್ಲಿ ಗೋಪಿಚಂದ್ರ ರಾಜನ ಕಥೆಯನ್ನು ನೆನಪಿಸುತ್ತಾರೆ. ಆತ ತನ್ನ ವಿಶಾಲವಾದ ರಾಜ್ಯವನ್ನೇ ತ್ಯಜಿಸಿ ಸನ್ಯಾಸಿಯಾದ. ಎಲ್ಲವನ್ನೂ ಬಿಟ್ಬಿಟ್ಟ. ಹೌದು, ಸನ್ಯಾಸಿಗಳು ಎಲ್ಲವನ್ನು ಬಿಡಲು ಕಲಿಸುತ್ತಾರೆ. ಆದರೆ ಅವರು ನಮಗೆ ರಾಜ್ಯವಾಳುವ, ನಮ್ಮ ಕರ್ಮೇಂದ್ರಿಯಗಳನ್ನು ನಿಯಂತ್ರಿಸುವ ರಾಜಯೋಗವನ್ನು ಹೇಗೆ ತಾನೇ ಕಲಿಸಲು ಸಾಧ್ಯ? ಅರಿತವರು ಮಾತ್ರ ಕಲಿಸಲು ಸಾಧ್ಯವಲ್ಲವೇ? ರಾಜಯೋಗವು ಭಾರತದ ಪ್ರಾಚೀನ ಮತ್ತು ಶ್ರೇಷ್ಠ ವಿದ್ಯೆಯಾಗಿದೆ. ಇದನ್ನು ಕೇವಲ ಆ ಕರ್ಮಯೋಗದಲ್ಲಿರುವವರು ಮಾತ್ರ ಕಲಿಯಲು ಸಾಧ್ಯ. ಖಂಡಿತ. ಸನ್ಯಾಸಿಗಳ ದಾರಿ ಪ್ರತ್ಯೇಕ, ನಮ್ಮ ಗೃಹಸ್ಥ ವ್ಯವಹಾರದ ದಾರಿ ಪ್ರತ್ಯೇಕ. ಈಗ ಈ ಮನುಷ್ಯ ಸೃಷ್ಟಿರೂಪಿ ವೃಕ್ಷವು ಸಂಪೂರ್ಣವಾಗಿ ತಮೋಪ್ರಧಾನವಾಗಿದೆ ಎನ್ನುತ್ತಾರೆ ಬಾಬಾ. ತಮೋಪ್ರಧಾನ ಎಂದರೆ ಸಂಪೂರ್ಣವಾಗಿ ಜೀರ್ಣವಾದ, ತನ್ನ ಸತ್ವವನ್ನೆಲ್ಲ ಕಳೆದುಕೊಂಡ ಕೊನೆಯ ಹಂತ. ಸಂಪೂರ್ಣವಾಗಿ ಶಿಥಿಲವಾದ ಹಂತ ಅದು. ಹೌದು. ಒಂದು ಹಳೆಯ ಕಟ್ಟಡ ಸಂಪೂರ್ಣವಾಗಿ ಶಿಥಿಲವಾದಾಗ ಅದನ್ನು ಕೆಡವಿ ಹೊಸ ಕಟ್ಟಡವನ್ನು ಕಟ್ಟಲೇಬೇಕಾಗುತ್ತದೆ. ಹಾಗೆಯೇ ಈ ಹಳೆಯ ದುಃಖಮಯ ಪ್ರಪಂಚ ಅಳಿಯುವ ಮುನ್ನ ಹೊಸ ದೇವತಾ ಧರ್ಮದ ಸ್ಥಾಪನೆಯ ಕಾರ್ಯ ಈಗ ಬಿರುಸಿನಿಂದ ಸಾಗುತ್ತಿದೆ. ಇದು ಪ್ರಕೃತಿಯ ಅನಿವಾರ್ಯ ನಿಯಮ. ಈ ಹೊಸ ಪ್ರಪಂಚಕ್ಕೆ ಹೋಗ್ಬೇಕಾದ್ರೆ ನಾವು ಹಳೆಯ ಪ್ರಪಂಚಕ್ಕೆ ಮರುಜೀವಿ ಆಗಬೇಕು ಎನ್ನುತ್ತಾರೆ ಬಾಬಾ. ಇದು ಬಹಳ ರೋಚಕವಾದ ವಿಷಯ. ಮರುಜೀವಿ ಎಂದ್ರೆ ಬದುಕಿರುವಾಗಲೇ ಸಾಯುವುದು. ನಮ್ಮ ಹಳೆಯ ಲೌಕಿಕ ಆ ವಿಕಾರಿ ಸಂಸ್ಕಾರಗಳಿಗೆ ನಾವು ಸಾಯಬೇಕು. ಹೊಸ ಜನ್ಮ ಪಡೆದ ಹಾಗೆ. ಹೌದು. ಯಜ್ಞದ ಆದಿಯಲ್ಲಿ ಯಾರು ಈ ಜ್ಞಾನಕ್ಕೆ ಬಂದು ಬ್ರಾಹ್ಮಣರಾದರೋ ಅವರು ಮರುಜೀವಿಯಾದ ಕಾರಣ ಅವರಿಗೆ ಹೊಸ ಅಲೌಕಿಕ ಹೆಸರುಗಳನ್ನು ನೀಡಲಾಗುತ್ತಿತ್ತು ಎಂಬ ಕುತೂಹಲಕಾರಿ ಮಾಹಿತಿಯನ್ನು ಬಾಬಾ ನೀಡುತ್ತಾರೆ. ಆದರೆ ಕೆಲವರು ಆ ಹೆಸರು ಪಡೆದ ನಂತರವೂ ಮಾಯೆಗೆ ಬಲಿಯಾಗಿ ಜ್ಞಾನ ಬಿಟ್ಟು ಹೋದಾಗ ಅದು ಆ ಅಲೌಕಿಕ ಹೆಸರಿಗೆ ಅಪಮಾನ ಮಾಡಿದಂತೆ ಆಯಿತು. ಹಾಗಾಗಿ ಆ ಹೆಸರಿಡುವುದನ್ನು ನಿಲ್ಲಿಸಲಾಯಿತು. ಇದು ನಮಗೆ ಒಂದು ದೊಡ್ಡ ಎಚ್ಚರಿಕೆ. ಕೇವಲ ಹೆಸರು ಬದಲಾದರೆ ಸಾಲದು, ಆ ಒಳಗಿನ ಸಂಸ್ಕಾರ ಬದಲಾಗಬೇಕು. ನಮ್ಮ ಹಿಂದಿನ ಅನೇಕ ಜನ್ಮಗಳ ಪಾಪಗಳನ್ನು ಭಸ್ಮ ಮಾಡಲು ಇರುವುದು ಒಂದೇ ದಾರಿ. ಅದುವೇ ನಮ್ಮ ಆತ್ಮಿಕ ತಂದೆಯಾದ ಶಿವಬಾಬಾರವರ ನಿರಂತರ ನೆನಪು ಅಥವಾ ಯೋಗಾಗ್ನಿ. ಬಾಬಾ ಇಲ್ಲಿ ಚಿನ್ನದ ಅದ್ಭುತವಾದ ಉದಾಹರಣೆ ನೀಡುತ್ತಾರೆ. ಸತ್ಯಯುಗದಲ್ಲಿ ನಾವೆಲ್ಲರೂ ಆ 24 ಕ್ಯಾರೆಟ್ ಶುದ್ಧ ಚಿನ್ನದಂಟಿದ್ದೆವು. ಸಂಪೂರ್ಣ ಪವಿತ್ರ ಮತ್ತು ಸತೋಪ್ರಧಾನ ಆಗಿದ್ದೆವು. ಸತೋಪ್ರಧಾನ ಸ್ಥಿತಿಯದು. ಹೌದು. ಆದರೆ ಜನ್ಮಜನ್ಮಾಂತರದ ಪ್ರಯಾಣದಲ್ಲಿ ಆ ದ್ವಾಪರಯುಗದಿಂದ ವಿಕಾರಗಳೆಂಬ ತುಕ್ಕು ಹಿಡಿದು ಈಗ ನಾವು ಸಂಪೂರ್ಣ ಕಬ್ಬಿಣದಂತೆ ತಮೋಪ್ರಧಾನ ಆಗಿದ್ದೇವೆ. ನಿಜ. ಈ ಕಬ್ಬಿಣವಾಗಿಳುವ ಆತ್ಮವನ್ನ ಮತ್ತೆ 24 ಕ್ಯಾರೆಟ್ ಚಿನ್ನವನ್ನಾಗಿ ಮಾಡಲು ಈ ಯೋಗಾಗ್ನಿ ಅವಶ್ಯಕತೆ ಇದೆ. ಹಠಯೋಗಿಗಳು ಅಥವಾ ಲೌಕಿಕ ಗುರುಗಳು ಎಂದಿಗೂ ಪರಮಾತ್ಮನ ನೆನಪಿನಿಂದ ಪಾಪ ಕಳೆಯುತ್ತದೆ, ಆತ್ಮವು ಚಿನ್ನವಾಗುತ್ತದೆ ಅಂತ ಹೇಳೋದಿಲ್ಲ. ಇದು ಕೇವಲ ಸಂಗಮ ಯುಗದಲ್ಲಿ ಬಾಬಾ ಕಲಿಸುವ ವಿದ್ಯೆ. ಮತ್ತಿದೊಂದು ದೊಡ್ಡ ವಿಶ್ವವಿದ್ಯಾಲಯವಿದ್ದಂತೆ. ಇಲ್ಲಿ ಪರೀಕ್ಷೆಗಳಿವೆ, ಪದವಿಗಳಿವೆ. ನಾವು ಮಾಡುವ ಪುರುಷಾರ್ಥದ ಆಧಾರದ ಮೇಲೆ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಪದವಿಗಳು ನಿರ್ಧಾರವಾಗುತ್ತವೆ. ಈ ಪರೀಕ್ಷೆ ಎಷ್ಟು ಕಠಿಣವಾಗಿರುತ್ತದೆ ಎಂಬುದಕ್ಕೆ ಬಾಬಾ ಐಸಿಎಸ್ ಪರೀಕ್ಷೆಯ ಉದಾಹರಣೆ ನೀಡಿದ್ದಾರೆ. ಲೌಕಿಕದಲ್ಲಿ ಐಸಿಎಸ್ ಪರೀಕ್ಷೆ ಪಾಸ್ ಮಾಡುವುದು ಎಷ್ಟು ಕಷ್ಟವೋ, ಇಲ್ಲಿ ಸೂರ್ಯವಂಶಿ ಮಹಾರಾಜ ಮಹಾರಾಣಿಯಾಗುವುದು ಅಷ್ಟೇ ಶ್ರಮದಾಯಕ. ಕೇವಲ 2 ಕಲೆಗಳು ಕಡಿಮೆಯಾದರೆ, ಅಂದ್ರೆ ಸ್ವಲ್ಪ ಅಂಕಗಳು ಕಡಿಮೆಯಾದ್ರೂ ನಾವು ಅನುತ್ತೀರ್ಣರಾಗುವುದಿಲ್ಲ. ಆದರೆ ನಮ್ಮ ಪದವಿ ಕಡಿಮೆಯಾಗಿ ನಾವು ಚಂದ್ರವಂಶಿಗಳಾಗುತ್ತೇವೆ. ಅಲ್ಲಿ ರಾಜಿ ಮಾಡ್ಕೊಳ್ಳುವಂತಿಲ್ಲ. ಖಂಡಿತ ಇಲ್ಲ. ನಾವು ಸಂಪೂರ್ಣ ತೇರ್ಗಡೆಯಾಗಿ ಸೂರ್ಯವಂಶಿಯಾಗಬೇಕಾದರೆ ಶ್ರೀಮತವನ್ನು, ಅಂದರೆ ಬಾಬಾರವರ ದಿವ್ಯ ನಿರ್ದೇಶನಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ವಿಶೇಷವಾಗಿ ಮಮ್ಮಾ ಬಾಬಾರವರ ಪ್ರತಿ ಹೆಜ್ಜೆಯನ್ನು ನಾವು ಫಾಲೋ ಮಾಡಬೇಕು. ನಮ್ಮ ಗುರಿ ಸದಾ ಉನ್ನತವಾಗಿರಬೇಕು. ಏಕೆಂದ್ರೆ ಬಾಬಾ ಇಲ್ಲಿ 2 ಜಗತ್ತಿನ ವಾಸ್ತವಿಕ ಚಿತ್ರಣವನ್ನು ನಮ್ಮುಂದಿಡುತ್ತಾರೆ. ಸತ್ಯಯುಗದಲ್ಲಿ ನಮ್ಮಲ್ಲಿ ಅಪಾರ ಧನವಿರುತ್ತದೆ. ಅಲ್ಲಿನ ಸಂಪತ್ತಿನ ಗಣಿಗಳು ಸದಾ ಭರ್ತಿಯಾಗಿರುತ್ತವೆ.
ಆದರೆ ಇಂದು ಈ ಲೌಕಿಕ ಪ್ರಪಂಚವನ್ನು ನೋಡಿ. ಭೂಮಿಯ ಮೇಲಿನ ಪ್ರತಿಯೊಂದು ವಸ್ತುವಿನ ಗಣಿಯು ಬರಿದಾಗುತ್ತಿದೆ. ಆ ನೈಸರ್ಗಿಕ ಸಂಪನ್ಮೂಲಗಳು ಮುಗಿದು ಹೋಗುತ್ತಿವೆ. ಎಲ್ಲವೂ ಖಾಲಿಯಾಗುತ್ತಿದೆ. ಹೌದು. ಅರ್ಧಕಲ್ಪದ ನಂತರ ರಾವಣನ ಪ್ರವೇಶವಾದಾಗ ನಮ್ಮ ಜೀವನ ಕವಡೆಯಂತೆ, ಅಂದರೆ ಬೆಲೆಯಿಲ್ಲದಂತೆ ಆಗುಬಿಡುತ್ತದೆ. ಅದಕ್ಕೆ ನಾವು ಈ ಸಂಗಮ ಯುಗದಲ್ಲಿಯೇ ಎಚ್ಚೆತ್ತುಕೊಂಡು ವಜ್ರಸಮಾನ ಜೀವನವನ್ನು ರೂಪಿಸಿಕೊಳ್ಳಲು ನಮ್ಮ ಸಂಪೂರ್ಣ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು. ಇಂತಹ ವಜ್ರಸಮಾನ ಜೀವನವನ್ನು ರೂಪಿಸಿಕೊಳ್ಳಲು ಬಾಬಾ ನಮಗೆ ನೀಡುವ ಅತ್ಯಂತ ಪ್ರಾಯೋಗಿಕ ಮತ್ತು ಸುಲಭವಾದ ಅಸ್ತ್ರವೆಂದರೆ ಕರ್ಮಯೋಗ ಅಥವಾ ಮನ್ಮನಭವ ಸ್ಥಿತಿ. ಮನ್ಮನಭವ ಎಂದರೆ ನನ್ನ ಮನಸ್ಸನ್ನು ನನ್ನಲ್ಲಿಯೇ, ಅಂದರೆ ಆ ಪರಮಾತ್ಮನಲ್ಲಿಯೇ ಲೀನ ಮಾಡು ಎಂಬ ಅರ್ಥ. ನಾವು ಗೃಹಸ್ಥ ವ್ಯವಹಾರದಲ್ಲಿದ್ದರೂ, ನಮ್ಮ ಕಚೇರಿಯಲ್ಲಿ ಕಂಪ್ಯೂಟರ್ ಮುಂದೆ ಕೆಲಸ ಮಾಡುತ್ತಿದ್ದರೂ, ಅಥವಾ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದರೂ ನಮ್ಮ ಕೈಗಳು ಕರ್ಮದಲ್ಲಿರಲಿ, ಆದರೆ ನಮ್ಮ ಬುದ್ಧಿಯು, ನಮ್ಮ ಮನಸ್ಸು ಸದಾ ಆ ಆತ್ಮಿಕ ತಂದೆಯೊಂದಿಗಿರಲಿ. ಇದು ಕೇಳಲು ಕಷ್ಟವೆನಿಸಿದರೂ ಪ್ರೀತಿಯಿದ್ದರೆ ಇದು ಬಹಳ ಸಹಜ. ಖಂಡಿತ. ಇದೊಂದು ಎಷ್ಟೊಂದು ಮಧುರವಾದ ಸಂಬಂಧದ ಅನುಭವ. ಆ ಪರಮ ಪ್ರಿಯತಮ ತನ್ನೆಲ್ಲ ಪ್ರಿಯತಮೆಯರನ್ನು, ಅಂದ್ರೆ ನಾವೆಲ್ಲ ಆತ್ಮರನ್ನು ಪಾವನವನ್ನಾಗಿ ಮಾಡಿ ತನ್ನೊಡನೆ ನಮ್ಮ ಮೂಲ ಶಾಂತಿಧಾಮಕ್ಕೆ ಕರೆದೊಯ್ಯಲು ಈಗ ಖುದ್ದಾಗಿ ಬಂದಿದ್ದಾರೆ. ಅವರು ನಮ್ಮನ್ನು ಕರೆಯುತ್ತಿದ್ದಾರೆ. ಹೌದು, ಅವರು ನಮ್ಮನ್ನು ಬೇಹದ್ದಿನ ಪ್ರೀತಿಯಿಂದ ಕರೆಯುತ್ತಿದ್ದಾರೆ. ಹಾಗಾಗಿ ನಾವು ಯಾರೊಂದಿಗೂ ವಾದ ವಿವಾದ ಮಾಡುವ, ಜಗಳವಾಡುವ ಅವಶ್ಯಕತೆಯೇ ಇಲ್ಲ. ಈ ದಿವ್ಯಜ್ಞಾನವನ್ನು ನಾವು ಕೇವಲ ಖುಷಿಯಿಂದ, ಆಂತರಿಕ ಶಾಂತಿಯಿಂದ ಸ್ವೀಕರಿಸಬೇಕು. ಇಂದು ಇಡೀ ಪ್ರಪಂಚವೇ ರೋಗಿಯಾಗಿದೆ. ಎಲ್ಲೆಡೆ ಮಾನಸಿಕ ದುಃಖ, ದೈಹಿಕ ರೋಗಗಳು ತಾಂಡವವಾಡುತ್ತಿವೆ. ಆದರೆ ಬಾಬಾ ನಮ್ಮನ್ನು ಈ ಎಲ್ಲ ಲೌಕಿಕ ಮತ್ತು ಆಂತರಿಕ ರೋಗಗಳಿಂದಲೂ ಮುಕ್ತರನ್ನಾಗಿ ಮಾಡುತ್ತಿದ್ದಾರೆ. ಎಷ್ಟೊಂದು ಗಹನವಾದ ಮತ್ತು ಸ್ಪಷ್ಟವಾದ ಜ್ಞಾನಮಂಥನ ಇದು. ಈ ಎಲ್ಲಾ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಾ ಈಗ ನಾವು ನೇರವಾಗಿ ನಮ್ಮ ಪ್ರೀತಿಯ ಬಾಬಾರವರ ಆ ಮಧುರ ಸಂದೇಶವನ್ನು ಯಥಾವತ್ತಾಗಿ ಸ್ವೀಕರಿಸೋಣ. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಬಾಬಾ ನಮಗೆ 2 ಸ್ಪಷ್ಟ ನಿರ್ದೇಶನಗಳನ್ನು ನೀಡಿದ್ದಾರೆ. ಇವುಗಳನ್ನು ನಾವು ದೈನಂದಿನ ಜೀವನದಲ್ಲಿ ಕಟ್ಟುನಿಟ್ಟಾಗಿ ಅಳವಡಿಸಿಕೊಳ್ಳಬೇಕು. ಮೊದಲನೇದಾಗಿ, ನಾವು ಸತ್ಯಸತ್ಯವಾದ ಪ್ರೀತಮೆಯರಾಗಿ ಕೈಯಿಂದ ಕೆಲಸ ಮಾಡುತ್ತಾ ಬುದ್ಧಿಯಿಂದ ಆ ಪ್ರಿಯತಮನನ್ನು ನೆನಪು ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಅದು ಬಹಳ ಮುಖ್ಯವಾದ ಅಭ್ಯಾಸ. ಹೌದು. ನಮ್ಮ ದಿನನಿತ್ಯದ ಆಫೀಸ್ ಕೆಲಸಗಳಿರ್ಬೋದು, ಟ್ರಾಫಿಕ್ ನಡಿ ವಾಹನ ಚಲಾಯಿಸುವಾಗ ಇರ್ಬೋದು, ನಮ್ಮ ಕೈಗಳು ಲೌಕಿಕ ಕರ್ಮದಲ್ಲಿರಲಿ, ಆದರೆ ಮನಸ್ಸು ಆ ಪರಮಾತ್ಮನ ನೆನಪಿನಲ್ಲಿ ಮುಳುಗಿರಬೇಕು. ಈ ಯೋಗಯುಕ್ತ ಕರ್ಮ ನಮ್ಮನ್ನು ಎಂದಿಗೂ ಆಯಾಸಗೊಳಿಸುವುದಿಲ್ಲ, ಬದಲಾಗಿ ಪ್ರತಿಯೊಂದು ಕರ್ಮವೂ ನಮ್ಮನ್ನು ಸ್ವರ್ಗದ ಕಡೆಗೆ ಒಯ್ಯುತ್ತಿದೆ ಎಂಬ ಅಪಾರವಾದ ಖುಷಿ ನಮ್ಮಲ್ಲಿರುತ್ತದೆ. ಎರಡನೇ ಅಂಶದಲ್ಲಿ ನಾವು ಸೂರ್ಯವಂಶಿ ರಾಜಧಾನಿಯಲ್ಲಿ ಸಿಂಹಾಸನಾಧಿಕಾರಿಗಳಾಗಲು ಮಮ್ಮಾ ಬಾಬಾವರನ್ನು ಸಂಪೂರ್ಣವಾಗಿ ಫಾಲೋ ಮಾಡಬೇಕು ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ಅರ್ಥ ನಾವು ಕೇವಲ ಜ್ಞಾನವನ್ನು ಕೇಳುವುದಷ್ಟೇ ಅಲ್ಲ, ಜ್ಞಾನಪೂರ್ಣರಾಗಿ ಅವರ ದಿವ್ಯ ಗುಣಗಳನ್ನು ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಮ್ಮ ಪ್ರತಿ ಮಾತು, ಪ್ರತಿ ನಡವಳಿಕೆ ಇತರರಿಗೆ ದಾರಿದೀಪವಾಗಬೇಕು. ಇಂದಿನ ವರದಾನ ನಮ್ಮೆಲ್ಲರನ್ನೂ ಅತ್ಯಂತ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತದೆ. ಕಿರೀಟ ಹಾಗೂ ತಿಲಕವನ್ನು ಧಾರಣೆ ಮಾಡಿಕೊಂಡು ಬಾಬ್ದಾದಾರವರ ಸಹಯೋಗಿಯಾಗುವ ಹೃದಯ ಸಿಂಹಾಸನಾಧಾರಿ ಭವ. ಇಲ್ಲಿ ಕಿರೀಟ ಎಂದರೆ ಆ ಜವಾಬ್ದಾರಿಯ ಮತ್ತು ಸಂಪೂರ್ಣ ಪವಿತ್ರತೆಯ ಕಿರೀಟ. ತಿಲಕ ಎಂದರೆ ನಾನೊಂದು ಅವಿನಾಶಿ ಆತ್ಮ, ನಾನು ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ಜ್ಯೋತಿ ಎಂಬ ಆತ್ಮಿಕ ಸ್ಥಿತಿಯ ನಿರಂತರ ಅರಿವು. ಆ ಸ್ಥಿತಿಯ ಅರಿವು ಬಹಳ ಶಕ್ತಿಶಾಲಿಯಾದದ್ದು. ಖಂಡಿತ. ನಾವು ಈ ಆಂತರಿಕ ಸ್ಮೃತಿಯಲ್ಲಿದ್ದಾಗ ನಮ್ಮ ಮುಖದಲ್ಲಿ, ನಮ್ಮ ಕಣ್ಣುಗಳಲ್ಲಿ ಸರ್ವ ಆತ್ಮರ ಕಲ್ಯಾಣದ ಶುಭ ಭಾವನೆ ತಾನಾಗಿಯೇ ಹೊಳೆಯುವಂತೆ ವ್ಯಕ್ತವಾಗುತ್ತದೆ. ನಮ್ಮ ಪ್ರತಿಯೊಂದು ಸಂಕಲ್ಪ, ವಚನ ಹಾಗೂ ಕರ್ಮವೂ ಬಾಬಾರವರ ಸಮಾನವಾಗುತ್ತದೆ. ಈ ವರದಾನ ನಮ್ಮ ಆತ್ಮವನ್ನು ಎಷ್ಟೊಂದು ಸಶಕ್ತಗೊಳಿಸುತ್ತದೆ. ನಾವು ಲೌಕಿಕವಾಗಿ ಎಷ್ಟೇ ಸಾಧಾರಣ ವ್ಯಕ್ತಿಗಳಾಗಿದ್ರೋ, ಎಷ್ಟೇ ಬಡವರಾಗಿದ್ರೋ, ನಾವು ಸಾಕ್ಷಾತ್ ಭಗವಂತನ, ಬಾಬ್ದಾದಾರವರ ಹೃದಯ ಸಿಂಹಾಸನದಲ್ಲಿ ಕುಳಿತಿದ್ದೇವೆ ಎಂಬ ಭಾವನೆಯೇ ನಮಗೆ ನೂರಾನೆ ಬಲವನ್ನು ನೀಡುತ್ತದೆ. ಇದು ನಮ್ಮೊಳಗಿನ ಆ ಕೀಳರಿಮೆಯನ್ನು ಬೇರು ಸಹಿತ ಕಿತ್ತು ಹಾಕುತ್ತದೆ. ಇಂದಿನ ಸ್ಲೋಗನ್ ಕೂಡ ಬಲು ಧಾರ್ಮಿಕವಾಗಿದೆ ಮತ್ತು ಇಡೀ ದಿನ ಆಚರಣೆಗೆ ತರಲು ಒಂದು ಸುಂದರ ಮಾನಸಿಕ ಆಧಾರವಾಗಿದೆ.
ಸರಳ ನೆನಪಿಗಾಗಿ ಸರಳತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿರಿ. ಸಂಸ್ಕಾರಗಳನ್ನು ಸರಳ ಮಾಡಿಕೊಳ್ಳಿರಿ. ನಮ್ಮ ಮನಸ್ಸು ಸದಾ ಗೊಂದಲಗಳಿಲ್ಲದೆ, ವ್ಯರ್ಥ ಸಂಕಲ್ಪಗಳಿಲ್ಲದೆ ಶಾಂತವಾಗಿರಲು ನಮ್ಮ ಸಂಸ್ಕಾರಗಳ ಸರಳತೆ ಬಹಳ ಮುಖ್ಯ. ಸಂಕೀರ್ಣತೆ ಇದ್ರೆ ನೆನಪು ನಿಲ್ಲೋದಿಲ್ಲ. ನಿಜ. ನಾವು ಎಷ್ಟು ಸರಳವಾಗಿ ನಿರಹಂಕಾರಿಯಾಗಿ ಇರುತ್ತೇವೋ, ಇತರರ ತಪ್ಪುಗಳನ್ನು ಎಷ್ಟು ಬೇಗ ಕ್ಷಮಿಸುತ್ತೇವೋ, ಅಷ್ಟು ಸುಲಭವಾಗಿ ಬಾಬಾಬಾವರ ಯಾದಿನ ಮೊಳಗೆ ನೆಲೆಗೊಳ್ಳುತ್ತದೆ. ಆ ಸಂಕೀರ್ಣವಾದ ಮನಸ್ಸಿನಲ್ಲಿ ಭಗವಂತನು ನೆಲೆಸಲು ಸಾಧ್ಯವಿಲ್ಲ. ಇಂದಿನ ಅವ್ಯಕ್ತ ಸೂಚನೆಯನ್ನೋಡಿದ್ರೆ ನಮ್ಮ ಅಡಿಪಾಯ ಎಷ್ಟು ಭದ್ರವಾಗಿರಬೇಕು ಎಂಬುದು ತಿಳಿಯುತ್ತದೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಬಾಬಾ ಅವರ ಮೇಲೆ, ಈ ಬೇಹದ್ದಿನ ಡ್ರಾಮಾದ ನಿಖರತೆಯ ಮೇಲೆ ಮತ್ತು ನಮ್ಮ ಸ್ವಂತ ಪುರುಷಾರ್ಥದ ಮೇಲೆ ನಮಗೆ ಅಚಲವಾದ ನಿಶ್ಚಯವಿದ್ರೆ ಎಂಥ ಬಿರುಗಾಳಿ ಬಂದ್ರೂ ನಮ್ಮ ಸ್ಥಿತಿ ಅಲುಗಾಡೋದಿಲ್ಲ. ಏನೇ ನಡೆಯದ್ರೂ, ಎಂಥದೇ ನಷ್ಟವಾದರೂ ವಾಹ್ ಡ್ರಾಮಾ ವಾಹ್ ಎಂಬ ಅಚಲ ಸ್ಥಿತಿಯಲ್ಲಿ ನಾವಿದ್ರೆ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ನಕಾರಾತ್ಮಕ ಪರಿಸ್ಥಿತಿಯೂ ಕೂಡ ನಮಗೆ ಪಾಠ ಕಲಿಸುವ, ನಮ್ಮನ್ನು ಗಟ್ಟಿಗೊಳಿಸುವ ಕಲ್ಯಾಣಕಾರಿ ಹೆಜ್ಜೆಯಾಗಿ ಬದಲಾಗಿ ಬಿಡುತ್ತದೆ. ಅದ್ಭುತವಾದ ಮಾತು. ಈಗ ಈ ಎಲ್ಲ ಗಹನವಾದ ಜ್ಞಾನಬಿಂದುಗಳನ್ನು, ಆ ವರದಾನವನ್ನು ಮತ್ತು ಸ್ಲೋಗನನ್ನು ನಮ್ಮ ಅಂತರಾಳದಲ್ಲಿ ಆಳವಾಗಿ ಇಳಿಸಿಕೊಳ್ಳಲು ಕೆಲವು ನಿಮಿಷಗಳ ಕಾಲ ಸಂಪೂರ್ಣ ಮೌನದಲ್ಲಿ ಒಂದು ಧ್ಯಾನಮಗ್ನ ಸ್ಥಿತಿಗೆ ಹೋಗೋಣ. ದಯವಿಟ್ಟು ನಿಮ್ಮ ಮನಸ್ಸನ್ನು ಹೊರಜಗತ್ತಿನ ಗದ್ದಲಗಳಿಂದ, ಲೌಕಿಕ ವಿಚಾರಗಳಿಂದ, ಕಚೇರಿಯ ಚಿಂತೆಗಳಿಂದ ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಅಂತರ್ಮುಖಿಯಾಗಿ ನಿಮ್ಮ ಗಮನವನ್ನು ಭ್ರುಕುಟಿಯ ಮಧ್ಯದಲ್ಲಿ 2 ಕಣ್ಣುಗಳ ನಡುವೆ ಕೇಂದ್ರೀಕರಿಸಿ. ನಾನು ಈ ನಶ್ವರ ಶರೀರವಲ್ಲ, ನಾನು ಒಂದು ಹೊಳೆಯುವ ಚೈತನ್ಯ ಜ್ಯೋತಿ. ನಾನು ಶಾಂತ ಸ್ವರೂಪ ಆತ್ಮ. ನಾನು ಒಂದು ದಿವ್ಯ ಜ್ಯೋತಿ. ನನ್ನ ಮಸ್ತಕದಲ್ಲಿ ಆತ್ಮಿಕ ಸ್ಥಿತಿಯ ಆ ಹೊಳೆಯುವ ತಿಲಕವಿದೆ. ನಾನು ಪರಮಪಿತ ಶಿವಬಾಬಾರವರ ಅತಿ ಪ್ರೀತಿಯ ಮಗು. ನನ್ನ ತಲೆಯ ಮೇಲೆ ಪವಿತ್ರತೆಯ ಮತ್ತು ಜವಾಬ್ದಾರಿಯ ಆ ಅದೃಶ್ಯ ಕಿರೀಟ ಬೆಳಗುತ್ತಿದೆ. ಬಾಬಾರವರ ಆ ದಿವ್ಯ ಜ್ಞಾನದ ಮತ್ತು ಪ್ರೀತಿಯ ಕಿರಣಗಳು ಪರಮಧಾಮದಿಂದ ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ಪ್ರೀತಿಯ ಕಿರಣಗಳನ್ನು ಅನುಭವಿಸಿ. ನನ್ನ ಸಂಸ್ಕಾರಗಳು ಸಂಪೂರ್ಣವಾಗಿ ಸರಳವಾಗಿವೆ, ಅಹಂಕಾರ ಮುಕ್ತವಾಗಿವೆ. ನನ್ನ ಪ್ರತಿ ಲೌಕಿಕ ಕರ್ಮದಲ್ಲಿಯೂ ಆ ಪ್ರಿಯತಮನ ನೆನಪಿದೆ. ನಾನು ಕರ್ಮಯೋಗಿ. ಈ ಬೇಹದ್ದಿನ ಡ್ರಾಮಾದ ಪ್ರತಿ ದೃಶ್ಯವೂ ನಿಖರವಾಗಿದೆ ಮತ್ತು ನನ್ನ ಕಲ್ಯಾಣಕಾರಿಯಾಗಿದೆ. ವಾಹ್ ಡ್ರಾಮಾ ವಾಹ್. ಎಷ್ಟೇ ದೊಡ್ಡ ಸವಾಲುಗಳು ಬಂದರೂ ನನ್ನ ನಿಶ್ಚಯ ಅಚಲವಾಗಿದೆ. ನಾನು ಸಂಪೂರ್ಣ ನಿರ್ಭಯ, ನಿಶ್ಚಿಂತ. ನಾನು ಬಾಬಾರವರ ಆ ಹೃದಯ ಸಿಂಹಾಸನಾಧಾರಿ. ಈ ಸ್ಥಿತಿಯಲ್ಲಿಯೇ ನೆಲೆಸಿರಿ. ಪರಮಾತ್ಮನ ಆ ಮಧುರವಾದ ಪ್ರೀತಿಯ, ಶಾಂತಿಯ ಪ್ರಕಂಪನಗಳು ನನ್ನಿಂದ ಇಡೀ ವಿಶ್ವದ ಸರ್ವ ಆತ್ಮರಿಗೂ ಹರಡುತ್ತಿವೆ. ಓಂ ಶಾಂತಿ, ಶಾಂತಿ, ಶಾಂತಿ. ಎಂತಹ ಅದ್ಭುತವಾದ, ಶಾಂತಿಯುತವಾದ ಮತ್ತು ಶಕ್ತಿಶಾಲಿ ಅನುಭವ. ಹೌದು. ಈ ಆಳವಾದ ಮುರಳಿ ಮಂಥನದ ಕೊನೆಯಲ್ಲಿ ನಾವು ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಒಂದು ಚಿಂತನಶೀಲ ವಿಚಾರವನ್ನು ಬಿಡಲಿದ್ದೇವೆ. ನಾವೆಲ್ಲರೂ ದಿನನಿತ್ಯ ಮಾಡುವ ಆ ಸಣ್ಣ ಸಣ್ಣ ಕೆಲಸಗಳಲ್ಲೂ, ಅದು ಮನೆಗುಡಿಸುವುದಾಗಿರಬಹುದು, ಕಚೇರಿಯಲ್ಲಿ ಕೀಬೋರ್ಡ್ ಮೇಲೆ ಟೈಪ್ ಮಾಡುವುದಾಗಿರಬಹುದು, ಅಥವಾ ಮಕ್ಕಳೊಂದಿಗೆ ಮಾತನಾಡುವುದಾಗಿರಬಹುದು, ನಮ್ಮ ದೇಹದ ಪ್ರಜ್ಞೆಯನ್ನು ಮೀರಿ ನಾನು ಒಂದು ಶಾಂತ ಸ್ವರೂಪ ಆತ್ಮ, ನಾನು ಈ ಸೃಷ್ಟಿನಾಟಕದಲ್ಲಿ ಭಗವಂತನ ಸಹಯೋಗಿ ಉಪಕರಣ ಎಂಬ ಈ ಒಂದು ಸಣ್ಣ ಅರಿವು ಇಡೀ ದಿನದ ನಮ್ಮ ಆ ಕೋತಿಯಂತಹ ಚಂಚಲ ಕರ್ಮಗಳನ್ನು, ನಮ್ಮ ಆತಂಕಗಳನ್ನು ದೇವತಾ ಸಮಾನವಾದ ಶಾಂತಸ್ಥಿತಿಯನ್ನಾಗಿ ಹೇಗೆ ಮ್ಯಾಜಿಕ್ನಂತೆ ಬದಲಾಯಿಸಬಲ್ಲದು ಎಂಬುದನ್ನು ಇಂದು ನೀವೆಲ್ಲರೂ ಪರೀಕ್ಷಿಸಿ ನೋಡಿ. ಖಂಡಿತ ಪರೀಕ್ಷಿಸಿ ನೋಡಿ. ಆ ಬದಲಾವಣೆ ಬಹಳ ಸ್ಪಷ್ಟವಾಗಿ ಅರಿವಿಗೆ ಬರ್ತದೆ. ಕೈಯಲ್ಲಿ ನಿರಂತರ ಕರ್ಮ, ಮನಸ್ಸಿನಲ್ಲಿ ಬಾಬಾರವರ ಆಪ್ತ ನೆನಪು. ದಿನವಿಡೀ ಆ ಶಿವಬಾಬಾರವರ ಮಧುರ ಯಾದ್ನಲ್ಲಿರಿ, ಸದಾ ನಿಶ್ಚಿಂತರಾಗಿರಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.